ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಇದು ನನ್ನ ದೇಶ, ನಾ ಭಾರತೀಯ, ಮುಗಿಲಾಗಿ ಅಪ್ಪಿರೋ ಮಾತೆಯನ್ನು. ಇವತ್ತೊಂದು ದಿವಸ ನೀವು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವ ರೀತಿಯಲ್ಲಿ ಒಬ್ಬ ಮಂತ್ರಿ ಆದ್ರೆ ಅಥವಾ ಪ್ರೈಮ್ ಮಿನಿಸ್ಟರ್ ಆದ್ರೆ ಅಧ್ಯಕ್ಷರಾದ್ರೆ ಹಾಕ್ತಾರೆ ನೋಡಿದೀರಾ? ಆ ಒಂದು ರೀತಿಯಲ್ಲೇ ಕಾಂಗ್ರೆಸ್ ಪಕ್ಷದ ಒಂದು ಪ್ರೋಸೆಸ್ ಕೂಡ ನಡೀತದೆ ಅನ್ನೋದಕ್ಕೆ ಇವತ್ತು ದಿನ ಸಹಿ ಹಾಕೋದ್ರ ಮುಖಾಂತರ ಎಲ್ಲ ಕಾರ್ಯಾಧ್ಯಕ್ಷರುಗಳು ಕೂಡ ಪಕ್ಕದಲ್ಲಿರ್ಬೇಕು. ಕಾರ್ಯಾಧ್ಯಕ್ಷರುಗಳು ಎಲ್ಲರೂ ಜೊತೆಲಿದ್ದು ಆ ಸಹಿಗೆ ಎಲ್ಲರೂ ಸಾಕ್ಷಿಪುತ್ರ ಆಗಬೇಕು. ಎಲ್ಲ ಜನ ಇಲ್ಲಿ ನಿಂತಿರುವಂಥ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಚಪ್ಪಾಳೆ ಹೊಡೆಯೋದ್ರ ಮುಖಾಂತರ ಅವ್ರನ್ನ ಅನುಮೋದಿಸ್ಬೇಕು ಅಂತ ನಾನು ಕೇಳ್ತೀನಿ. ಹಿಂದೆಂದೂ ನಡೆಯದ ರೀತಿಯಲ್ಲಿ ಒಂದು ಜವಾಬ್ದಾರಿನ ತಗೊಳ್ಳುವಂಥ ಒಂದು ಕಾರ್ಯಕ್ರಮಕ್ಕೆ ಯಾರ್ಯಾರು ಸಾಕ್ಷಿಭೂತರಾಗಿದ್ದರು ನಿಮಗೆಲ್ಲರೂ ಕೂಡ ಧನ್ಯವಾದಗಳು. ಭಾಳ ಹೊತ್ತಿನಿಂದ 8:30 ಬಂದು ಒಂದು ಸಿಕ್ಕಾಬಟ್ಟೆ ಜನಸ್ತೋಮ. ನಾ ಭಾರತೀಯ, ಮುಗಿಲಾಗಿ ಅಪ್ಪಿರೋ ಮಾತೆಯನ್ನು. ಇದೊಂದು ಐತಿಹಾಸಿಕ ಸಮಯ. ಭಾರತ ಇದುವರೆಗೂ ಕೂಡ ಈ ದೇಶದಲ್ಲಿ ಎಲ್ಲೂ ನಡೆದೇ ಇರತಕ್ಕಂಥ ರೀತಿಯಲ್ಲಿ ಪದಗ್ರಹಣ ಕಾರ್ಯಕ್ರಮವನ್ನು ಮಾಡಿ ಇದು ನನ್ನ ಅಧಿಕಾರವನ್ನು ಕೊಡ್ತಾ ಇರ್ತಕ್ಕಂಥವರು ಮಾಜಿ ಕೆಪಿಸಿಸಿ ಅಧ್ಯಕ್ಷರು ಮುಖ್ಯಮಂತ್ರಿಯಾದಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ನೂತನವಾಗಿ ಕೆಪಿಸಿಸಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಡಿ.ಕೆ. ಹರಿಪ್ರಸಾದ್ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾ ಇದ್ದಾರೆ. ಈಗ ಅಧಿಕೃತವಾಗಿ ಸಹಿ ಮಾಡೋದ್ರ ಮುಖಾಂತರವಾಗಿ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ಭಾವ ತೇಲಿ ತೇಲಿ ಮನೋಹರ ಒಂದೇ ಸ್ವರ. ಎಲ್ಲರೂ ಕೂಡ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟದ ಮುಖಾಂತರವಾಗಿ ನೂತನ ಅಧ್ಯಕ್ಷರಿಗೆ ತಾವೆಲ್ಲರೂ ಕೂಡ ಶುಭಾಶಯಗಳನ್ನ ಕೋರ್ಬೇಕು ಅಂತ ಹೇಳಿ ಮನವಿ ಮಾಡಿಕೊಳ್ತಾ ಇದ್ದಾನೆ. ಒಗ್ಗೂಡಿ ನೀವಾಡಿ ಹೊಸ ಗೀತೆಯೋ ಮಾಡಿ, ಮನೆ ಮನೆಯು ಹೊಸ ಚಿಂತನೆ. ನವದೇಶ ಒಲಿತೆಲ್ಲ ನಮ್ಮ ಹೊಣೆ. ಈ ಭರತ ಭೂಮಿಗೆ ಜೈ, ಈ ಮಾತೃಭೂಮಿಗೆ ಜೈ, ನಮ್ಮ ಪುಣ್ಯ ಭೂಮಿಗೆ ಹೇಳಿ ಜೈ ಜೈ ಜೈ. ಈ ಭರತ ಭೂಮಿಗೆ ಜೈ, ಈ ಮಾತೃಭೂಮಿಗೆ ಜೈ, ನಮ್ಮ ಪುಣ್ಯ ಭೂಮಿಗೆ ಜೈ 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 ಜೈ. ಹನಗಿರಿ ದಾಟಿ ಬೇರೆ ಭಾಷೆಯಾಗುತ್ತಾಳೆ, ಈ ದಿನ ಒಂದು ಸೇರ ಬನ್ನಿ ಎನ್ನುತ್ತಾಳೆ. ಜನಮಾನಸ ನನ್ನ ದೇಶವಿದು.